ಹೀರೋನೇ ಇಲ್ಲ, ಸಿನಿಮಾ ಮಾಡ್ತಾರಂತೆ, ಅದ್ರಿಗೂ ನೋ ಬಜೆಟ್. ನಿಮ್ಮ ತಲೆಗೆಲ್ಲ ಈ ಕ್ವಶನ್ ಬರ್ತಿದೆ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ, ಯಾವ ಕಾರಣಕ್ಕೆ ಬಂದಿದ್ದೀನಿ ಅನ್ನೋದು ಕಾನ್ಸೆಪ್ಟ್ ಕಂಟೆಂಟ್ ಅರ್ಥ ಆಗುತ್ತೆ. ಬನ್ನಿ. ಸುಂದರವಾದ ಒಂದು ವಾತಾವರಣ, ಬಿಸಿಲು ನೋಡ್ರಿ ಗಗನ ಥರ ಬಿಸಿಲು ಗಗನ ಏರಿದೆ, ಸೂರ್ಯ ಒಬ್ಬನೇ ಇದ್ದಾನೆ. ನನ್ನ ಒಂದು ಸಿನಿಮಾದ ಒಂದು ಕತೆ, ಯಾವ ಕತೆ ಬರೆಯೋಣ ಗೊತ್ತಿಲ್ಲ. ಒಂದೂರಲ್ಲಿ ಒಬ್ಬ ರಾಜ, ನನ್ನ ಕತೆ ಬಂದ್ಬಿಟ್ಟು ಯಾರು ಇಲ್ಲದ ಸಮಯದಲ್ಲಿ ಏನು ಮಾಡಬೇಕು, ಒಂದು ಸುಂದರವಾದ ವಾತಾವರಣ. ಆ ವಾತಾವರಣದಲ್ಲಿ ಒಂದು ಏನಂದರೆ ಸಿಂಪಲ್ ಸ್ಟೋರಿ. ಏನಪ್ಪ ಅಂದರೆ, ನಾನೊಂದು ಇಡೀ ನಮ್ಮ ಕರ್ನಾಟಕದಲ್ಲಿ ಯಾರು ಸಿನಿಮಾ ಮಾಡಿರಬಾರ್ದು ಆ ಥರ ಒಂದು ಸಿನಿಮಾ ಕ್ರಿಯೇಟ್ ಮಾಡಿದ್ದೀನಿ. ಹಂಗೆ ಎಲ್ಲರೂ ತಲೆ ಕೆಟ್ಟು ಹೋಗ್ಬಿಡ್ಬೇಕು. ನನ್ನ ಸಿನಿಮಾ ಬಂದ್ಬಿಟ್ಟು ನೋ ಬಜೆಟ್ ಸಿನಿಮಾ, ₹1 ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಒಂದು ಸಿನಿಮಾ ಮಾಡೋಕ್ಕೆ ನಾನು ಹೊರಟಿದ್ದೀನಿ. ಯಾರು ಮಾಡಿರಬಾರ್ದು, ಇತಿಹಾಸದಲ್ಲೇ ಮಾಡಲೂಬಾರ್ದು ಅಂಥ ಒಂದು ಸಿನಿಮಾ ಮಾಡ್ಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ಬಟ್ ನನ್ನ ಸಿನಿಮಾಕ್ಕೆ ಹೀರೋನೇ ಇಲ್ಲ. ಟಿಸ್ಟ್ ಹೆಂಗಿದೆ ಗೊತ್ತಾ? ಅಂಥ ಒಂದು ಕಥೆನ ರೆಡಿ ಮಾಡ್ತಿದ್ದೀನಿ. ಕತೆ ನೀವು ಅಂದ್ಕೊಳ್ಬೋದು, ಈ ಸಿನಿಮಾಕ್ಕೆ ಹೀರೋನೇ ಇಲ್ಲ ಅಂತ ಹೇಳ್ತಿದೀಯಾ, ಮತ್ತು ಸಿನಿಮಾ ಹೇಗೆ ಹಿಟ್ಟಾಗುತ್ತೆ? ಅಲ್ಲೇ ನೋಡಿ ತಪ್ಪು ತಿಳ್ಕೊಂಡಿದ್ದು ನೀವು. ಟ್ವಿಸ್ಟ್ ಅಲ್ಲೇ ಇದೆ ಅಲ್ವಾ? ಹೀರೋನೇ ಇಲ್ದಿರೋ ಫಿಲ್ಮ್ನ ಹಿಟ್ ಮಾಡಕ್ಕೆ ಹೊರಟಿದ್ದು ಅಂದಮೇಲೆ ನನ್ನ ಬ್ರೈನ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ದಡ್ಡ ಅಂತ ಅಂದ್ಕೊಂಡ್ಬಿಡ್ರಿ, ಬುದ್ಧಿ ಇದೆ ನಿಮಗೆ. ಇತಿಹಾಸದಲ್ಲೇ ಯಾರು ಮಾಡಿರಬಾರ್ದು ಅಂತ ಸಿನಿಮಾ ಮಾಡ್ಬೇಕು ಹೊರಟಿರೋ ಅಂದರೆ ಅದ್ರಾಗೂ ನೋ ಬಜೆಟ್ ಸಿನಿಮಾ. ಮಾಡ್ತೀನಿ. ನೀವು ಇದ್ದೀರಲ್ಲ, ನಿಮ್ಮ ಪ್ರೀತಿ, ಆಶೀರ್ವಾದ, ಧೈರ್ಯ ಅದೆಲ್ಲ ಇರಬೇಕಾದ್ರೆ ಏನೂ ಬೇಕಿಲ್ಲ. ಜಸ್ಟ್ ಒಂದು ಪೆನ್ನು, ಒಂದು ಪೇಪರ್, ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಕತೆ ಬರೆಯೋಕ್ಕಷ್ಟೇ. ಎಲ್ಲ ಮಾಡ್ಬೋದಲ್ಲ? ಮಾಡ್ತೀನಿ. ಅಂತ ಧೈರ್ಯ ಇದೆ, ಬುದ್ಧಿ ಇದೆ, ಶಕ್ತಿ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಆಶೀರ್ವಾದ ಖಂಡಿತ ಇದೆ ಅನ್ನಿಸುತ್ತೆ. ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲಿಗೆ ಬಿಟ್ಟಿದ್ದೆ ಸ್ಟೋರಿ? ಆ ಸ್ಟೋರಿ ಬಂದ್ಬಿಟ್ಟು, ನಮ್ಮ ಕಥೆಯಲ್ಲಿ ಹೀರೋ ಇಲ್ಲ, ಆದರೂ ಸಿನಿಮಾ ಓಡುತ್ತೆ. ಹೆಂಗೆ ತಮಾಷೆ ಮಾಡ್ತಾಯಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಕತೆ ಬರೀತೀನಿ, ಸಿನಿಮಾ ಬರುತ್ತೆ, ನೋಡ್ತೀರಾ. ನಿಮಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ನನ್ನ ಜೊತೆ ಇರೋದು ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ. ಯಾವಾಗಲೂ ನಾನು ತುಂಬ ಕತೆ ಬರಿತಾ ಇರ್ತೀನಿ, ಆರ್ಟಿಕಲ್ಸ್ ಬರಿತಿರ್ತೀನಿ, ಕತೆ ಹೇಳ್ತಾ ಇರ್ತೀನಿ, ಹಾಗೆ ಸಾಂಗು ಕೂಡ ಬರಿತಾ ಇರ್ತೀನಿ. ಯಾರು ಇಲ್ಲ ಸಮಯದಲ್ಲಿ ಸಾಂಗ್ ಬರೆಯೋದು ತುಂಬ ಈಸಿ, ಏಕೆಂದರೆ ಡಿಸ್ಟರ್ಬೆನ್ಸ್ ಇರಲ್ಲ. ಹಾಗಾಗಿ ಹಾಡನ್ನು ಸ್ಪಷ್ಟವಾಗಿ ಬರಿಬೋದು ಅಲ್ವಾ? ಈಗೇನಪ್ಪ ಹೇಳಕ್ಕೆ ಹೊರಟಿದಂದರೆ, ಸಿನಿಮಾ ಮಾಡ್ಬೇಕಂತ ಹೊರಟಿದ್ದೀನಿ, ಬಟ್ ಟೈಮ್ ತುಂಬ ಇದೆ. ನಿಮ್ಮ ಆಶೀರ್ವಾದ ಬೇಕು, ಹಾಗೆ ಸಪೋರ್ಟ್ ಬೇಕಲ್ವಾ? ಸಪೋರ್ಟ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಹಾಗೆ ಕತೆ ಬರಿತಾ ಇದ್ದೀನಿ, ಇಷ್ಟರಲ್ಲೇ ಸಿನಿಮಾ ಬರುತ್ತೆ ನಿಮ್ಮ ಮುಂದೆ. ಅದರಲ್ಲೂ ಕತೆ ಎಲ್ಲಿ ಹೀರೋನೇ ಇಲ್ಲ, ಹಿಟ್ ಮಾಡ್ಬೇಕಂತ ಹೊರಟಿದ್ದೀನಿ. ನಿಮ್ಮ ಆಶೀರ್ವಾದ ಇರ್ದೆಯಲ್ಲ, ಸಪೋರ್ಟ್ ಮಾಡ್ತೀರಲ್ವಾ? ಮಾಡಲೇಬೇಕು. ಯಾಕೆಂದರೆ ನಾನು ನಿಮ್ಮ ಹುಡುಗ ಅಜಯ್ ಕ್ರಿಯೇಟರ್ಸ್. ಏನಂತೀರ? ಖುಷಿಯಾಗುತ್ತೆ. ಯಾಕೆಂದರೆ ನೀವು ಅಂದ್ಕೊಬೋದು, ಯಾರಪ್ಪ ಈ ಮೆಂಟ್ಲು, ಕ್ರ್ಯಾಕು, ಹುಚ್ಚ, ಏನೋ ಅಂದ್ಕೊಳ್ತೀರಾ. ಹೀರೋನೇ ಇಲ್ಲ, ಸಿನಿಮಾ ಮಾಡ್ತಾರಂತೆ, ಅದ್ರಿಗೂ ನೋ ಬಜೆಟ್. ನಿಮ್ಮ ತಲೆಗೆಲ್ಲ ಈ ಕ್ವಶನ್ ಬರ್ತಿದೆ. ಆದ್ರೆ ನಾನು ಮಾಡ್ಬೇಕಂತ ಹೊರಟಿನಲ್ವಾ,
ನನ್ನ ಶಕ್ತಿ ಬುದ್ಧಿ ನೀವು ಮೆಚ್ಕೊಬೇಕಲ್ವಾ? ಮತ್ತು ಯಾಕೆ ಸಪೋರ್ಟ್ ಮಾಡಬೇಕಲ್ಲ ನೀವು? ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ನನಗಿದೆ. ಹಾಂ, ಅದು ಹೆಂಗಪ್ಪ ಹಿಟ್ ಮಾಡ್ತೀಯ ಅಂತ ನೀವು ಕೇಳ್ಬೋದು ಕ್ವಶನ್. ಒಬ್ಬ ಕಲಾವಿದನಿಗೆ, ಒಬ್ಬ ಡೈರೆಕ್ಟರ್ನಿಗೆ, ಒಬ್ಬ ಕ್ಯಾಮ್ರಾಮನ್ನಿಗೆ ಯಾವ ಥರ ಸೀನ್ ತೆಗಿಬೇಕನ್ನೋದು ಗೊತ್ತಿರುತ್ತೆ ಅಲ್ವಾ? ಒಬ್ಬ ಡೈರೆಕ್ಟ್ರಿಗೆ ಯಾವ ಥರ ಸಿನಿಮಾ ಮಾಡ್ಬೇಕಂತ ಗೊತ್ತಿರುತ್ತೆ ಅಲ್ವಾ? ಒಬ್ಬ ಡೈರೆಕ್ಟ್ರಿಗೆ ಯಾವ ಥರ ಕಂಟೆಂಟ್ ಹಿಡಿದ್ರೆ ಕಂಟೆಂಟ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿರುತ್ತೆ ಅಲ್ವಾ? ಮತ್ತು ಹಂಗಿದ್ಮೇಲೆ ಹೀರೋನೇ ಇರಲ್ಲ ಅಂತ ಒಂದು ಸಿನಿಮಾನ ಹಿಟ್ ಮಾಡೋಕ್ಕೆ ಹೊರಟಿದ್ದಾನಂದರೆ ಅವ್ನ ಬುದ್ಧಿ ನೀವು ಮೆಚ್ಕೊಬೇಕಲ್ವ? ಹೆಸರನ್ನು ಹೌದು ಮೆಚ್ಕೊಳ್ಳೇಬೇಕು. ಯಾಕೆಂದರೆ ಹೀರೋ ಇಲ್ದಿರೋ ಒಂದು ಸಿನಿಮಾನ ಮಾಡೋಕ್ಕೆ ಹೊರಟಿದ್ದಂದರೆ ಅವ್ನು ಎಷ್ಟು ಬುದ್ಧಿವಂತ ಇರಬೇಕಂತ ನೀವು ಅಂದ್ಕೊತಿದ್ದೀರ. ನೋಡಿ, ಆದಷ್ಟು ಬೇಗ ಬರುತ್ತೆ, ಯೂಟ್ಯೂಬ್ ಚಾನಲಲ್ಲಿ ಬಂದೇ ಬರುತ್ತೆ, ನಾನು ಮಾಡ್ತೀನಿ. ಅದ್ರಾಗೂ ನೋ ಬಜೆಟ್ ಇನ್ವೆಸ್ಟ್ಮೆಂಟ್ ಇಲ್ಲೇ ಇಲ್ಲ, ಫ್ರೀಯಲ್ಲಿ ಫಿಲ್ಮ್ ಮಾಡ್ಬೇಕಂತ ಫಿಕ್ಸ್ ಆಗಿದ್ದೀನಿ. ಬಂದೇ ಬರುತ್ತೆ, ನೀವು ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಸಿನಿಮಾದಲ್ಲಿ 24 ಸಾಂಗ್ ಇರುತ್ತೆ. ಕಮ್ಮಿ ಅಂದರೆ 24 ಸಾಂಗ್ ಇದ್ದೇ ಇರುತ್ತೆ. ಅಂಥ ಹಾಡುಗಳು ಬರ್ತಿದ್ದೀನಿ. ಯಾಕೆಂದರೆ ಆ ಸಿನಿಮಾಕ್ಕೆ 24 ಸಾಂಗ್ ಬರೆಯೋದು ಅಷ್ಟು ಸುಲಭ ಅಲ್ಲ. ಕೆಲವು ಸಿನಿಮಾಗಳಿಗೆ 5, 6, 4, 2, 3, 1. ನನ್ನ ಸಿನಿಮಾಕ್ಕೆ 24 ಸಾಂಗ್ ಬರೀಬೇಕಂತ ಡಿಸೈಡ್ ಆಗಿದ್ದೀನಿ. ಆಲ್ರೆಡಿ 14 ಸಾಂಗ್ ಕಂಪ್ಲೀಟ್ ಆಗಿದೆ, ಇನ್ನು 10 ಸಾಂಗು ಬರೀತೀನಿ. ಇಷ್ಟು ಆದಷ್ಟು ಬೇಗ ಬರೀತೀನಿ. ಸಿನಿಮಾ ನಿಮ್ಮ ಮುಂದೆ ಬಂದೇ ಬರುತ್ತೆ. ಸಪೋರ್ಟ್ ಮಾಡ್ತೀರಲ್ವ? ನಂಬಿಕೆ ನನ್ನಲ್ಲಿ ಇದೆ. ಯಾಕೆ ಅಂದರೆ ಯಾರು ಸಿನಿಮಾ ಆ ಥರ ಮಾಡಬಾರ್ದು, ಮಾಡೋಕ್ಕೂ ಆಗೋ ಚಾನ್ಸೇ ಇಲ್ಲ. ನೋವೇ ಚಾನ್ಸೇ ಇಲ್ಲ. ಒಂದು ಸಿನಿಮಾನ 24 ಸಾಂಗ್ ಬರೆಯೋಕ್ಕೆ ಟೈಮ್ ಬೇಕು ಅಲ್ವಾ? ಅದಕ್ಕೋಸ್ಕರ ಬರೀತೀನಿ. ಸಿನಿಮಾ ನಿಮ್ಮ ಮುಂದೆ ಬಂದೇ ಬರುತ್ತೆ. ಏನಂತೀರಾ? ಏನಂತೀರಾ? ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಟೈಮ್ ಬೇಕಲ್ವಾ? ಬಂದೇ ಬರುತ್ತೆ. ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್.